ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಕೊರಟಗೆರೆಯ ತೋವಿನಕೆರೆಯ ಸಿದ್ದರ ಬೆಟ್ಟದಲ್ಲಿ 1ರಿಂದ 10ನೇ ತರಗತಿಯಲ್ಲಿ ಓದ್ತಾ ಇದ್ದ ಶಾಲಾ ಗೆಳೆಯ ಗೆಳತಿಯರ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಬಾಲ್ಯ ಸ್ನೇಹಿತರೆಲ್ಲರೂ ಒಡಗೂಡಿ ಸಂಭ್ರಮದಿಂದ ಆಚರಿಸಿದ್ರು. ತಮ್ಮ ಪ್ರಸ್ತುತ ಬದುಕಿನ ಜಂಜಾಟಗಳನ್ನ ಮರೆತು ಶಾಲಾ ದಿನಗಳ ಸುಮಧುರ ನೆನಪುಗಳನ್ನ ಮೆಲುಕು ಹಾಕುತ್ತಾ ಒಂದಿಷ್ಟು ಹರಟೆ, ಒಂದಿಷ್ಟು ಮಾತುಕತೆ, ಪರಸ್ಪರ ಕುಶಲೋಪರಿ ಎಲ್ಲದರೊಂದಿಗೆ ಒಟ್ಟಿಗೆ ಉಪಹಾರ ಮಾಡ್ತಾ ತಮ್ಮ ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕುತ್ತಾ ನಕ್ಕು ನಲಿದು 3ನೇ ವರ್ಷದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಒಟ್ಟಾರೆ ಹೇಳಬೇಕು ಅಂತಂದರೆ ಈಗಿನ ಒಂದು ಕಾಲದಲ್ಲಿ 35 ವರ್ಷದ ಸ್ನೇಹಿತರು ಸುಮಾರು 80 ಜನಕ್ಕೂ ಮೇಲ್ಪಟ್ಟು ಪಾಲ್ಗೊಂಡು ಒಂದು ಗ್ರೂಪ್ಗಳನ್ನು ಮಾಡಿಕೊಂಡು ಸಂಪರ್ಕದಲ್ಲಿ ಇದ್ಕೊಂಡು ಇನ್ನೂ ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಸ್ನೇಹಿತರಿಗೂ ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮ ಹೀಗೆ ನಡೀತಾ ಹೋಗಲಿ, ಸ್ನೇಹ ಗಟ್ಟಿಗೊಳ್ಳಲಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಾವು 5ನೇ ಕ್ಲಾಸ್ನ ತೋವಿನಕೆರೆ ನಮ್ಮದು. ನನ್ನ ಹೆಸರು ಶಿವರಾಜು. 5ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ನವರೆಗೂ 92-93ನೇ ತರಗತಿಯಲ್ಲಿ ನಾವು 10ನೇ ಕ್ಲಾಸ್ ಪಾಸಾಗಿದ್ವಿ. ಈಗ ನಾವು ಈ 3ನೇ ವರ್ಷದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇದು 3ನೇ ವರ್ಷದ್ದು. ಮುಂದೆ 4ನೇ ವರ್ಷಕ್ಕೂ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ. ವ್ಯತ್ಯಾಸಗಳಾಗಿರ್ತದೆ ಫೈನಾನ್ಷಿಯಲಿ ಬಂದಾಗ. ಮುಂದಿದ್ದವ್ರು ಕಷ್ಟ ಏನು ಅನ್ನೋದು ಅಂಜನೂ ಗೊತ್ತು, ಅವನೇನು ಅನುಭವಿಸೋನು ಹೇಳ್ತಾಯಿದ್ವಿ. ಅವನ ನಿರೀಕ್ಷೆ ಭಾಳ ಇತ್ತು, ಅಲ್ಲಿ ಅವ್ನ ನಿರೀಕ್ಷೆಗೆ ಆಗಲಿಲ್ಲ. ಗೀತ ಹೇಳಿದ್ರೆ ನಾವು ಫಸ್ಟೇ ನನ್ನ ಸ್ನೇಹ ಮಿಲನ ಮಾಡಿದ ಬೈಟಾಗ ನಾನು ನಾಗೇಂದ್ರ, ಈಗ ಗೀತನೂ ನಮ್ಗೆ ಎಷ್ಟೋ ನಂಬರ್ ಕೊಡ್ತು, ಮಮತಾ ಕೊಡ್ತು, ಎಲ್ಲರೂ ಶಿವ, ನಾಗೇಶ್ವರ ಎಲ್ಲ ಕಲೆಕ್ಟ್ ಮಾಡಿದಾಗ ನಾವು ದುಡ್ಡು ಅಂತ ನಾವು ಏನಾದ್ರು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅವತ್ತು ನಮ್ಮ ಟೀಮ್ ನೋಡಿದ್ರು. ಇವತ್ತು ನಮ್ಮ ತೋವಿನಕೆರೆ 3-4 ಟೀಮ್ಗಳು ಒಟ್ಟಾಬಿಟ್ಟು ಸ್ನೇಹ ಅಂತೇಳಿ ಕಲೆಕ್ಷನ್ ಮಾಡೋಕ್ಕೆ ನಮ್ಮದು ಅವತ್ತು ಮಾಡಲಿಲ್ಲ. ಇವತ್ತು ಹಂಗೆ ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ಪ್ರತಿ ಸಲ ನಾವು ಏನು ಈ ಸ್ನೇಹ ಮಿಲನ ಮಾಡ್ತೀವಿ, ಇದು 3ನೇ ವರ್ಷದ ಸಂಭ್ರಮ, 4ನೇ ವರ್ಷದ ಸಂಭ್ರಮ. ಇಲ್ಲಿ ನಾನು ಅಂತ ಯಾರು ಮಾಡೋದು ಬೇಡ, ನಾವು ಅಂತ ಎಲ್ಲ ಸೇರಿ ಹಾಕ್ಬೋಣ. ಇದು ಕ್ಷೇತ್ರ ಸಿದ್ದರ ಬೆಟ್ಟ, ರಸ ಸಿದ್ದರ ಬೆಟ್ಟ ಅಂತ ಕರೀತಾರೆ. ಇಲ್ಲಿ ಬೆಟ್ಟದ ಮೇಲೆ ಆಂಜನೇಯ ಸಂಜೀವಿನಿ ಪರ್ವತ ತಾಂಡೋಬೇಕಾದ್ರೆ ಒಂದು ತುಣುಕು ಬೆಟ್ಟ ಬಿದ್ದು ಎಲ್ಲ ಔಷಧಿ ಸಸ್ಯದಿಂದ ಕೂಡಿದೆ. ಇಲ್ಲಿ ಒಂದು ಎಲ್ಲ ಕಡೆಯಿಂದ ದೇವರುಗಳು ಕರ್ಕೊಂಬಂದು ಪುಣ್ಯ ಮಾಡ್ಕೊಂಡು ಹೋಗ್ತಾರೆ, ಶುದ್ಧಿಪಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ದೇವ್ರ ಕೆಲಸ ಕಾರ್ಯಕ್ಕೆ, ಮನೆ ಗುರುಪ್ರವೇಶಗಳಿಗೆ, ಏನೇ ದೇವ್ರ ಕೆಲಸ ಕಾರ್ಯ ಆದ್ರೂ ಇಲ್ಲಿಂದ ತೀರ್ಥ ತಗೊಂಡು ಹೋಗ್ತಾರೆ, ತೀರ್ಥಕಾಯ ಮಾಡಿಸ್ಕೊಂಡು ಹೋಗ್ತಾರೆ. ಸಂತಾನ ಇಲ್ಲವರು ಸಂತಾನ ಆಗಲಿ ಅಂತೇಳಿ ಮುಡಿ ಕೊಡ್ತೀನಿ ಅಂತೇಳಿ ಬಂದು ಸಿದ್ದಪ್ಪನಿಗೆ ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಅಂದರೆ ನವಕೋಟಿ ಸಿದ್ಧರು ತಪಸ್ಸು ಮಾಡಿದ ಸ್ಥಳ ಇದು. ಇಲ್ಲಿ 9 ಕೋಟಿ ಸಿದ್ಧರುಗಳು ತಪಸ್ಸು ಮಾಡಿರೋದ್ರಿಂದ ಇದನ್ನು ಸಿದ್ದರ ಬೆಟ್ಟ ಅಂತ ಕರೆಯುತ್ತಾರೆ. ಅಲ್ಲಿ ಬರಕ್ಕಂಥ ನೀರು ದೇವರ ಪಾದದಿಂದ ಹರಿದು ಬರುವಂಥದ್ದು. ಅಲ್ಲಿ 6 ಅಡಿ ಉದ್ದ, 4 ಅಡಿ ಅಗಲ ಇರುವಂಥದ್ದು. ಅದು ಆ ನೀರನ್ನು ಉಯಿದುಕೊಂಡರೆ ಅದು ಯಾವುದೇ ಚರ್ಮ ಕಾಯಿಲೆ ಇದ್ರೂ ಹೊರಟು ಹೋಗುತ್ತೆ. ಇಲ್ಲಿರೋ ಇತಿಹಾಸ. ಇವತ್ತು ಎಲ್ಲ 40 ದಾಟಿದ ಮೇಲೆ ಒಂದು ಪ್ರೋಗ್ರಾಮ್, ಒಂದು ಗ್ರೂಪ್ ಮಾಡಿದ ಮೇಲೆ ಒಂದು ಒಳ್ಳೆಯ ಸಮ್ಮಿಲನ ಮಾಡೋದಕ್ಕೆ ಇದು 3ನೇ ಪ್ರೋಗ್ರಾಮ್. ಮೊದಲನೇದು ದೇವರಾಯನದುರ್ಗ, 2ನೇದು ನಮ್ಮ ಕುರಂಕೋಟೆ ದೇವಸ್ಥಾನದ, ಇವತ್ತು 3ನೇದು ಸಿದ್ದರ ಬೆಟ್ಟ. ಎಲ್ಲ ನಾವು ಪುಣ್ಯಕ್ಷೇತ್ರದಲ್ಲೇ ಮಾಡ್ತಾ ಇದ್ದೀವಿ. ಅದು ರೆಸಾರ್ಟಲ್ಲಿ ಪಾಪ ನಮಗೋಸ್ಕರ ಮಾಡಿದ್ದೊಂದು ನಮಗೆ ಮಾಡಿದ್ರಲ್ಲ, ಅವ್ರಿಗೊಂದು ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಮಾಡಿದ್ರು. ಅದು ತುಂಬ ಚೆನ್ನಾಗಾಯಿತು. ಯಾರಿಗೂ ಗೊಂದಲ ಬೇಡ, ಏನು ಇವತ್ತು ಲೆಕ್ಕ ಆಗುತ್ತೆ ಅದರಲ್ಲಿ ಎಷ್ಟು ಗ್ರೂಪ್ ಆಗ್ತಾರೆ. ನನ್ನ ಅನಿಸಿಕೆ ಉಳಿದಿದ್ದ ದುಡ್ಡನ್ನು ನೀವು ಯಾರು ಏನು ಗೊಂದಲ ಇಲ್ದಂಗೆ ಮುಂದಿನ ಸಾರಿ ನಾನು ಮಾಡ್ತೀನಿ ಅಂತ ಯಾರು ಹೇಳ್ತಾರಲ್ಲ, ದಯವಿಟ್ಟು ಅವ್ರಿಗೆ ಅಮೌಂಟ್ ಬೇಕಾದ್ರೆ ಅವ್ರಿಗೆ ಕೊಡಿ, ವಾಪಸ್ ಏನು ತೊಂದರೆ ಇಲ್ಲ. ಅದು ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಅದು ಮುಂದಿನ ಪ್ರೋಗ್ರಾಮಿಗೆ ಅನುಕೂಲ ಆಗುತ್ತೆ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.